ವಿಜಯಪುರ ಬೇಸಿಗೆ ಸಮೀಪಿಸುತ್ತಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಪುರಸಭೆ ವ್ಯಾಪ್ತಿಯ ನೀರು ಸರಬರಾಜುಗಾರರ ತುರ್ತ ಸಭೆಯನ್ನು ಕರೆದು ಯಾವುದೇ ಸಮಸ್ಯೆಗಳು ಬಾರದಂತೆ ಕ್ರಮ ವಹಿಸಬೇಕು ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್. ಮಧು ಹೇಳಿದರು. ವಿಜಯಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನೀರು ಸರಬರಾಜುಗಾರರ ಸಭೆಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಮಾತನಾಡಿ ಬೇಸಿಗೆ ಸಮೀಪಿಸುತ್ತಿರುವುದರಿಂದ ನೀರಿನ ಪ್ರಮಾಣಗಳು ಕಡಿಮೆಯಾಗುತ್ತಿದ್ದು ಪುರಸಭೆಯ ಜಲಗಾರರ ಸಭೆಯನ್ನು ಕರೆದು ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಸೂಚಿಸಲಾಗಿದ್ದು ಜಲಗಾರರು ಸರಿಯಾದ ಕಾರ್ಯನಿರ್ವಹಣೆ ಮಾಡಬೇಕೆಂದು ಸೂಚಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜು ಉನ್ನಿಸಾ ಮೆಹಬೂಬ್ ಪಾಷಾ, ಪುರಸಭೆಯ ಇಂಜಿನಿಯರ್ ಶೇಖರ್ ರೆಡ್ಡಿ, ಮೇಸ್ತ್ರಿ ಕುಮಾರ್ ಹಾಗೂ ಜಲಗಾರರು ಹಾಜರಿದ್ದರು. ಅವ್ರದ್ದು ಅವ್ರಿಗೇನೇ ವಿಶೇಷಗಳು ಕೊಡು ಫಸ್ಟ್, ಮತ್ತೆ ಬೇಕಾದ್ರೆ ಇವ್ರು ಇಟ್ಕೊಳ್ಳೋದು 5 ನಿಮಿಷ. ನೀವು ಅವ್ರಿಗೆ ಏನ್ ಹೇಳ್ಬೇಕು ಹೇಳ್ಬಿಡು. ನಮ್ಗೆ ಪ್ರಾಪರ್ ಆಗಿ ಮೋಟರ್ ಆನ್ ಮಾಡೋದು ಆಫ್ ಮಾಡೋದು, ಸುಮ್ನೆ 24 ಗಂಟೆ ಆನ್ ಮಾಡಿ ಬಿಟ್ಬಿಡೋದು, ಅದು ಬರ್ನ್ ಆಗೋದು, 10 ದಿವಸಕ್ಕೆ ಒಂದ್ಸಲ ಬರ್ನ್ ಆಗೋದು, ಇದೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು. ಏನ್ ಮಾಡ್ತೀರಾ ನೀರು ಬಿಟ್ಬಿಟ್ಟು ಹೊರಟೋಗ್ತಾರೆ. ಯಾರನ್ನ ಇಟ್ಕೊಳ್ಳಿ ಅಂತ ಇನ್ನು ಬೇರೆಯವ್ರಿಗೆ ನೀರು ಬೇಡವಾ? ಅವ್ರು ಬಿಟ್ಬಿಟ್ಟು ಇವ್ರು ಹೊರಟೋಗಿ ಇವ್ರು ಟೈಮ್ ಪಾಸ್ ಮಾಡ್ಕೊಂಡು ಇವ್ರು ಬರೋದು. ಅವ್ರು ಬೇರೆಯವ್ರು ನಮ್ಗೆ ಹೇಳ್ತಾರೆ ಮೋಟ್ರ್ ಯಾವಾಗಿಂದ ಓಡ್ತೈತೆ, ಆ ಕಡೆ ನೀರು ಹೋಗ್ತೈತೆ, ಈ ಕಡೆ ನೀರು ಬರ್ತಾ ಇಲ್ಲ. ಈಗ ನಿಮ್ಗೆ ಬೋರ್ವೆಲ್ ಮೇಂಟೈನ್ ಮಾಡೋದು ಬಿಟ್ಟು ಏನ್ ಕೆಲಸ ಇರುತ್ತಪ್ಪ? ಬೇರೆ ಏನಾದ್ರು ಕೆಲಸ ಇದೆಯಾ? ನಿಮ್ಮ ಓನ್ ಕೆಲಸಗಳೆಲ್ಲ ಒಬ್ಬೊಬ್ರಿಗೆ 2 ಮನೆ ಮೇಂಟೈನ್ ಮಾಡೋದು ಬೇಡ. ನೀವು ಚೆನ್ನಾಗಿ ಈ ಸಂಪಿಗೆ ಎಷ್ಟೊಂದು ಮೋಟರ್ ರನ್ ಮಾಡಿದ್ರೆ ಎಷ್ಟು ಟೈಮಲ್ಲಿ ತುಂಬ ಹೋಗುತ್ತೆ, ನೆಕ್ಸ್ಟ್ ಯಾವ ಟೈಮ್ಗೆ ಹೋಗಿ ನಾನು ಆಫ್ ಮಾಡ್ಬೇಕಂತ ಗೊತ್ತಾಗಬೇಕು ನಮಗೆ. ಕರೆಂಟ್ ಹೋದಾದ್ಮೇಲೆ ಮತ್ತೆ ಆನ್ ಮಾಡಬೇಕು, ಇದೆಲ್ಲ ಏನು ನೋಡಲ್ಲ ನೀವು. ನೀವು ಯಾವಾಗ ಮಿಸ್ಯೂಸ್ ಮಾಡ್ತೀರೋ ಅವಾಗ ಮೋಟರ್ ಸುಮ್ಮನೆ ಬರ್ನ್ ಆಗ್ತಾ ಇರುತ್ತೆ. ಅವ್ರಿಗೆ ಟೆನ್ಷನ್, ನಮ್ಗೆ ಟೆನ್ಷನ್, ಎಲ್ಲರೂ. ನೀವೇನು ಸುಮ್ಮನೆ ಮೋಟರ್ ಬರ್ನ್ ಆಗಿದೆ ಅಂತ ಸೈಲೆಂಟ್ ಆಗಿ ಆರಾಮಾಗಿ ಜನಕ್ಕೆ ಹೇಳ್ಬಿಟ್ಟು ಆರಾಮಾಗಿರ್ತೀರಾ. ಆಕ್ಚುಲಿ ದೊಡ್ಡ ಸಮಸ್ಯೆ ಬರೋದು ನಿಮ್ಗೆ ಬೈಯೋದು, ನಿಮ್ಗೆ ಇದು ಮಾಡೋದು. ಅದನ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ತೊಂದರೆ ಆಗೋದು. ನಾಳೆ ಬೆಳಗ್ಗೆ ಎತ್ಕೊಂಡು ಹೋಗಿ ಮತ್ತೆ ಬಿಟ್ಟು 3 ದಿವಸ ನೀರನ್ನು ಮತ್ತೆ ನೀವೇ ಸಮಜಾಯಿಸ್ಬೇಕು. ನಿಮ್ಮನೆ ಹೀಗೆ ಮಾಡ್ತೀರಾ? ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ನೀರು ಡ್ರೈರನ್ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗಲ್ಲ ನೀರು ಬರ್ತಾ ಇಲ್ಲ ಅಂತ. ಅವಾಗ ಆಫ್ ಮಾಡ್ಬೇಕಂತ ನೋಡ್ಕೋಬೇಕಲ್ಲ. ಈ ಕೆಲಸನೂ ಮಾಡ್ಲಿಲ್ಲ ಅಂತ ಇನ್ನೇನ್ ಮಾಡ್ತೀರಾ ನೀವು? ಎಲ್ಲ ಇದೆ ಕಂಪ್ಲೇಂಟ್ಸ್. ಮೋಟರ್ ಆನ್ ಮಾಡ್ತಾರೆ, ನೀರು ಹೋಗೋದಿಲ್ಲ. ನೋಡಿ ಉಪಾಧ್ಯಕ್ಷ ಹೇಳ್ತಾರೆ, ಜನರು ಬಂದು ಹೇಳ್ತಾರೆ ಮನೆ ತವ. ಅವ್ರಿಗೆ ಯಾರ್ಯಾರು ಬೇಕು ಅವ್ರಿಗೆ ಬಿಟ್ಕೊಳ್ತಾರೆ ಮೇಡಮ್, ನಮ್ಗೆ ಬಿಡಲ್ಲ. ಇದು ಒಂದು ಕಂಪ್ಲೇಂಟ್. ಆ ಥರ ಹೇಳಿದ್ರು. ಅವರು ಪಾರ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನು ವಾಟರ್ ಮ್ಯಾನ್ಸ್, ಇಂಜಿನಿಯರ್ಸ್, ನಮ್ಮ CO ಸಾಹೇಬ್ರು, ಉಪಾಧ್ಯಕ್ಷರು ಎಲ್ಲರೂ ಕರೆದು ಒಂದು ವಾಟರ್ ಮ್ಯಾನ್ಸ್ ಮೀಟಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಈಗಾಗಲೇ ಪ್ಲ್ಯಾನ್ ಮಾಡಿದ್ವಿ, ಬೋರ್ಸು, ಸಂಪು ಎಲ್ಲ. ಈಗೇನು ಎಕ್ಸಿಕ್ಯೂಟ್ ಮಾಡಬೇಕು. ಆಮೇಲೆ ಏನು ಯಾವ್ಯಾವ ವಾರ್ಡಲ್ಲಿ ತುತ್ತು ಇದೆಯೋ ಅದರಲ್ಲಿ ಮೇಯ್ನಾಗಿ ನೀರಿನ ಟ್ಯಾಂಕರ್ ವ್ಯವಸ್ಥೆ ಆಗಲಿ, ವಾಟರ್ ಮ್ಯಾನ್ಸ್ಗೆ ಹೇಳಿದ್ದು ಸ್ಟ್ರಿಕ್ಟಾಗಿ ಓವರ್ಫ್ಲೋ ಆಗೋದಾಗಲಿ ಎಲ್ಲ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಬೇಸಿಗೆ ಬರೋದ್ರಿಂದ ಓವರ್ಫ್ಲೋ ಆದರೆ ನೀರಿನ ಅಭಾವ ಜಾಸ್ತಿ ಆಗೋಗುತ್ತೆ. ಆದ್ದರಿಂದ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಆಮೇಲೆ ಟ್ಯಾಂಕರ್ ವ್ಯವಸ್ಥೆ ಈಗಾಗಲೇ 2 ಇದೆ, ಇನ್ನೊಂದೆರಡು ಟ್ಯಾಂಕರ್ಸು ಖರೀದಿ ಮಾಡೋಕ್ಕೆ ಹೇಳಿದ್ದೀವಿ. ಅದರಿಂದ ನೀರಿನ ಅಭಾವ ಕಡಿಮೆ ಆದಷ್ಟು ಜನರಿಗೆ ಹತ್ತಿರದಿಂದಲೇ ನೀರಿನ ಸಹಾಯ ಮಾಡೋಕ್ಕೆ ನಾವೆಲ್ಲರೂ ಇವತ್ತು ಚರ್ಚೆ ಮಾಡಿದ್ವಿ. ಆದಷ್ಟು ನಾವು ಜನರಿಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮಸ್ತೆ. ನಮ್ಮ ವಿಜಯಪುರ ಪುರಸಭೆಯಲ್ಲಿ ಇವತ್ತು ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ವಾರ್ಡಿನ ವಾಲ್ಮೆಂಟ್ಸು, ನೀರು ಸರಬರಾಜು ಸಹಾಯಕರು ಮತ್ತು ಮೇಸ್ತ್ರಿ, ನಮ್ಮ JE ಒಂದಿಗೆ ಇವತ್ತು ಮುಂದಿನ ಒಂದು 3 ತಿಂಗಳ ಒಂದು ಅವಧಿಯಲ್ಲಿ, ಬೇಸಿಗೆ ಅವಧಿಯಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕು, ಆ ಸಮಸ್ಯೆಗಳಿಗೆ ತುರ್ತಾಗಿ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಎಲ್ರಿಗೂ ಯಾವುದೇ ರೀತಿಯಾದಂತಹ 23 ವಾರ್ಡ್ಗಳಲ್ಲೂ ನೀರಿನ ಸಮಸ್ಯೆ ಅಭಾವ ಉಂಟಾಗದಂತೆ ನಾವು ಏನೇನು ಕ್ರಮಗಳು ತೆಗೆದುಕೋಬೇಕು ಅಂತ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಕೆಲವು ನ್ಯೂನತೆಗಳು, ನಮಗೆ ಏನೇನು ತೊಂದರೆಗಳಿದೆ ಅಂತ ನಮ್ಮ ವಾಲ್ಮ್ಯಾನ್ಗಳಿಗೂ ಮತ್ತು ವಾಟರ್ ಸಪ್ಲೈ ಅವರೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಅದರಂತೆ ಮುಂದಿನ ಒಂದು 15-20 ದಿವಸ ಒಳಗಾಗಿ, ಮಾರ್ಚ್ ಒಂದು ಫಸ್ಟ್ ವೀಕ್ ಒಳಗಾಗಿ ನಾವೇನೇನು ತುರ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು ಅವೆಲ್ಲವನ್ನು ಮಾಡ್ತೀವಿ. ಅದೇ ರೀತಿ ಇನ್ನು ಒಂದು 15th ಫೈನಾನ್ಸಲ್ಲಿ 6 ಬೋರ್ವೆಲ್ಸು ಕೊರೆಯೋದಿದೆ. ಅದನ್ನು ಮಾರ್ಚ್ ಒಂದು ಫಸ್ಟ್ ವೀಕಲ್ಲೇ ಕೊರೆದು ಪಂಪು ಮೋಟ್ರ್ ಅಳವಡಿಸೋಕ್ಕೆ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ನಮ್ಮ JEಗೂ ಸೂಚನೆ ಮಾಡಿದ್ದೀವಿ. ಈಗಾಗಲೇ 3 ಬೋರ್ವೆಲ್ಸನ್ನು
ನಗರೋತ್ಥಾನ ಇದರಲ್ಲಿ ನಾವು ಕೊರೆದಿದ್ದೀವಿ. ಅವು ನೀರು ಸಿಕ್ಕಿದೆ. ಆ ನೀರು ಸಿಕ್ಕಿರೋದಕ್ಕೂ ಒಂದು 10 ಡೇಸ್ ಒಳಗಡೆ ಬೊಂಬು ಮಾಡೋದನ್ನು ಬಿಟ್ಟು ನಾವು ಸಾರ್ವಜನಿಕ ನೀರು ಅನುಕೂಲ ಆಗೋ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ, ಇನ್ನೂ ಏನಾದರೂ ತುರ್ತು ಸಂದರ್ಭ ಇದು ಮಾಡಿದಾಗ 1-2 ವಾಟರ್ ಟ್ಯಾಂಕರ್ ಬೇಕಂತ ಹೇಳಿದ್ದಾರೆ. ಅದನ್ನು ಟೆಂಡರ್ ಮುಖಾಂತರ ತೆಗೆದುಕೊಳ್ಳಲು ನಾವು ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು 3 ತಿಂಗಳ ಅವಧಿಗೆ ನಾವು ಪಟ್ಟಣದಲ್ಲಿ ಯಾವುದೇ ರೀತಿಯಂತಹ ನೀರು ಸಮಸ್ಯೆಗಳು ಬರದಂಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ನಾವು ಹತ್ತಿರವಾದಂತಹ ಸೇವೆಯನ್ನು ನೀಡಿ ಅವರಿಗೆ ಯಾವುದೇ ರೀತಿ ನೀರಿನ ಅಭಾವ ಎದುರಾಗದಂಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಾನು ಸಾರ್ವಜನಿಕ ಬಂಧುಗಳಿಗೆ ಹೇಳಲು ಇಷ್ಟಪಡುತ್ತೇನೆ.